ನೆಕ್ಸ್ಟ್ ಸಿನಿಮಾಗಳು ಮಾಡಲ್ವಾ ಅಥವಾ ಏನಿದೆ ಸರ್? ಏನು ಗೋಲ್ ಇಟ್ಕೊಂಡಿದ್ದೀರಾ? ಏನು ವಿಷನ್ ನೋಡಿ ಇದೆ ಪೂಜಾ ಅವರೇ, ಸಿನಿಮಾ ಮಾಡಬಾರ್ದು ಅಂತಲ್ಲ. ಹಾಂ ನಮಗೆ ಒಳ್ಳೆ ಸಿನಿಮಾ ಬಂದರೆ ಅದನ್ನು ಮಾಡ್ತೀವಿ. ಇವಾಗಲೂ ಕೂಡ ಒಂದು ಸಿನಿಮಾ ಫಿನಿಷಿಂಗ್ ಸ್ಟೇಜಸ್ಗಳಲ್ಲಿ ಬರ್ತಾ ಇದೆ, ಒಂದು ಅರ್ಧದಲ್ಲಿದೆ, ಅದೆಲ್ಲ ಒಂದು ರೀತಿ ಕೆಲಸಗಳು ನಡೀತಾ ಇದೆ. ಓಕೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ. ಸಿನಿಮಾಗೆ ನಿಮ್ಮ ಒಂದು ಎಷ್ಟು ಒಳ್ಳೆಯವರೋ ಕೆಟ್ಟವರೋ, ಎಷ್ಟು ಮಟ್ಟಿಗೆ ಒಳ್ಳೆಯವರು ಎಷ್ಟು ಮಟ್ಟಿಗೆ ಕೆಟ್ಟವರು ಅದೆಲ್ಲ ಮುಖ್ಯ ಆಗಲ್ಲ. ನಿಮ್ಮ ಟ್ಯಾಲೆಂಟಿಗೆ ಅದು ಬೆಲೆ ಇಲ್ಲ. ನಿಮ್ಮ ಒಂದು ರೀತಿಯ ನೀವು ಟ್ವೀಟ್ ಮಾಡಿ ಜೈಲಿಗೆ ಹೋಗ್ತಿರೋ ಅಥವಾ ಕೊಲೆ ಆರೋಪದಿಂದ ಜೈಲಿಗೆ ಇದು ಯಾವುದೂ ಮುಖ್ಯ ಆಗಲ್ಲ. ಸಿನಿಮಾ ರಂಗದ ನೀನು ಹೀರೋ ಆಗಿದ್ದರೆ ನಿನ್ನಿಂದ ಹಾಕಿದ ದುಡ್ಡು ವಾಪಸ್ ಬರುತ್ತಾ, ಕಲೆಕ್ಷನ್ಸ್ ಎಷ್ಟು ಬರುತ್ತೆ 3 ದಿನ, ಮತ್ತು ಓವರಾಲ್ ಅನ್ನೋದು ನಿನಗೆ ವ್ಯಾಲ್ಯೂ ಅಷ್ಟೇ. ಸೊ ಹಾಗಿದ್ದಾಗ ಐ ಆಮ್ ನಾಟ್ ಮೇಕಿಂಗ್ ಎ ಜಜ್ಮೆಂಟ್, ಅದೇನು ಗುಡ್ ಆ್ಯಂಡ್ ಬ್ಯಾಡ್ ಅಂತ. ಇಟ್ಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ನಲ್ಲಿ ವರ್ಕೌಟ್ ಆದರೆ ಸಿನಿಮಾಗಳು ಬಂದೇ ಬರ್ತವೆ. ಆ ಬಿಸ್ನೆಸ್ ವರ್ಕೌಟ್ ಆಗಲ್ಲ ಅಥವಾ ಏನೋ ಒಂದು ರಿಸ್ಕ್ ಆಗ್ಬೋದು, ಏನೋ ಒಂದು ಕಾಂಟ್ರವರ್ಸಿ ಆಗ್ಬೋದು, ಏನೋ ಒಂದು ಈ ರೀತಿ ಭಯ ಇದ್ದಾಗ ಹಿಂದೆ ಸರಿತಾರೆ. ನಮಗೆ ಪ್ರೊಡ್ಯೂಸರು ಗೆಲ್ಲಬೇಕು, ಬಟ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚಳುವಳಿ, ನಮ್ಮ ಹೋರಾಟ, ನಮ್ಮ ಸಮಾಜದ ಕನಸನ್ನು ನಾವು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಇದರಿಂದ ನನಗೆ ಲಾಭ ಆಗೋಕ್ಕಿಂತ ನಾವು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಒಳ್ಳೇದು ಮಾಡ್ಬೋದು ಪೂಜೆ ಅವರೇ. ಆದ್ದರಿಂದ ನಿರ್ಮಾಪಕ, ನಿರ್ದೇಶಕ, ಹೀರೋಗೆ ಒಳ್ಳೆಯದಾದರೆ ಅದು ಒಂದು 2% 3% ಚಾನ್ಸು ಸಕ್ಸಸ್ಸು. ಅದ್ರಲ್ಲಿ ಒಳ್ಳೆಯದಾಗಿ ಅಷ್ಟು ಮಾತ್ರ ಒಳ್ಳೆಯದಾಗುತ್ತೆ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಜನರ ಜೀವನಕ್ಕೆ ಏನು ಬೆನಿಫಿಟ್ ಆಗಲ್ಲ. ಸಿನಿಮಾ ಇಂಡಸ್ಟ್ರಿ ಪೂಜೆ ಅವರೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಿಂದ ಪಡೆದಿರೋದು ಜಾಸ್ತಿ, ಆದರೆ ಕೊಟ್ಟಿರೋದು ಭಾಳ ಕಡಿಮೆ ನನ್ನ ಕಣ್ಣಲ್ಲಿ. ಹಾಗಿದ್ದಾಗ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲ್ಲ ಅಂತ ಅಲ್ಲ, ಬಟ್ ಓವರ್ ಆಲ್ ಇನ್ ದ ಬೆಟರ್ಮೆಂಟ್ ಆಫ್ ಅ ಸೊಸೈಟಿ ಇಟ್ ಹ್ಯಾಸ್ ಬೆನಿಫಿಟೆಡ್ ಅಲ್ಲ. ಹೆಸರು ಬಂದಿದೆ, ದುಡ್ಡು ಮಾಡ್ಕೊಂಡಿದ್ದಾರೆ, ಪ್ರಚಾರ ಸಿಕ್ಕಿದೆ, ರೋಲ್ ಮಾಡೆಲ್ಸ್ ಅಂತ ಗುರ್ತಿಸಿದ್ದಾರೆ. ಅದು ಯೋಗ್ಯನೋ ಯೋಗ್ಯ ಅಲ್ಲದೆ ಇರೋದು ಬೇರೆ ಪ್ರಶ್ನೆ, ಬಟ್ ದೇ ಹ್ಯಾವ್ ಬೆನಿಫಿಟೆಡ್ ಅಲ್ಲ ಆರ್ಟ್ ಇಂಡಸ್ಟ್ರಿ, ನಾನು ಸೇರಿ. ಬಟ್ ಸಮಾಜಕ್ಕೆ ಕೊಟ್ಟಿರೋದು ಭಾಳ ಕಡಿಮೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂದರೆ ಸುಳ್ಳು.